Hello guys, welcome back to my YouTube channel. I am Chaitra. If you are new here, don't forget to subscribe my channel. ಇವತ್ತಿನ ಟಾಪಿಕ್ ಬಂದು ರಿಪ್ರೆಸೆಂಟ್ ಯುವರ್ ಸೆಲ್ಫ್ ಬೆಟರ್. ಸೊ ಜಾಸ್ತಿ ಇದ್ರ ಬಗ್ಗೆ ಕೊರೆಯಕ್ ಹೋಗಲ್ಲ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನನಗೆ ಫ್ಯಾಷನ್ ಅಲ್ಲಿರೋ ಎಫ್ ಬಗ್ಗೆನೂ ಗೊತ್ತಿರ್ಲಿಲ್ಲ. ಇವಾಗ ಯಾವುದೋ ಶಾಪಿಂಗ್ ಆರ್ ಎಲ್ಲೋ ಮಾರ್ಕೆಟ್ಗೆ ಡ್ರೆಸ್ ತಗೊಳಕ್ಕೆ ಅಂತ ಹೋದಾಗ ಅಂಗಡಿಯಲ್ಲಿ ಇದೇ ಟ್ರೆಂಡ್ ಅಲ್ಲಿ ಇದೆ, ಈ ಡ್ರೆಸ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಾ ಹೌದು ಇರ್ಬೋದು, ಈ ಕಲರೇ ಚೆನ್ನಾಗಿದೆ ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಬಟ್ ನನ್ಗೆ ಸ್ವಂತ ಈ ಡ್ರೆಸ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಯಾರಾದ್ರೂ ಬಂದು ಈ ಡ್ರೆಸ್ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೆ ಹೌದಂತಿದೆ. ಆಮೇಲೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ ಇರ್ಬೋದೇನೋ ಅಂತ ಅನ್ಕೊಳ್ತಿದ್ದೆ. ಬಟ್ ನಾನೇ ಸ್ವಂತ ಚೂಸ್ ಮಾಡ್ತಾ ಇರ್ಲಿಲ್ಲ. ನನ್ಗೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಈ ತರ ಡ್ರೆಸ್ ನನಗೆ ಸೂಟ್ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಅಂಡ್ ಆಮೇಲೆ ನನ್ಗೆ ಅವಾಗ ಈ ಕುರ್ತಿ ಚೆನ್ನಾಗಿ ಕಾಣಿಸುತ್ತೆ, ಈ ಟಾಪ್ಗೆ ಈ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ, ಸೂಟ್ ಆಗುತ್ತೆ ಅಂತ ಏನು ನಾನು ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ. ಅಂಡ್ ಲುಕ್ಸ್ ಡೋಂಟ್ ಮ್ಯಾಟರ್ ಅಂತಾನೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಬರ್ತಾ ಬರ್ತಾ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಎಲ್ಲರೂ ನೋಡ್ತಾ ನಾನು ಅವಾಗ ನನ್ಗೆ ಇಷ್ಟ ಆಗುವಂತ ಕಲರ್ದು ಆಮೇಲೆ ಯಾವ್ದು ಸೂಟ್ ಆಗುತ್ತೆ ನನ್ ಡ್ರೆಸ್ ಅಂತ ಚೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ನನ್ಗೆ ಲುಕ್ಸ್ ಮ್ಯಾಟರ್ ಅ ಲಾಟ್ ಅಂತ. ಆಮೇಲೆ ನಾನು ಪರ್ಸನಲ್ ಸ್ಟೈಲ್ ಬಗ್ಗೆ ಎಲ್ಲ ಸರ್ಚ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಐ ಆಮ್ ನಾಟ್ ಎನಿ ಫ್ಯಾಷನ್ ಎಕ್ಸ್ಪರ್ಟ್, ಬಟ್ ಆದ್ರೂ ನಾನು ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ, ಬೇಸಿಕ್ ಥಿಂಗ್ಸ್ ಏನು ಫ್ಯಾಷನ್ದು ಅಂತೆಲ್ಲ ನೋಡ್ತಿದ್ದೆ ಅಷ್ಟೇ. ಯಾಕಂತ ಅಂದ್ರೆ ಅವಾಗ ನನ್ಗೆ ಫ್ಯಾಷನ್ ಬಗ್ಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಬಂತು ಅಂಡ್ ಕಲಿಯೋದಕ್ಕೂ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಆ ಮಿಸ್ಟೇಕ್ಸ್ ಬಗ್ಗೆನೆ ನಾನು ನಿಮ್ಗೆ ಇವತ್ತು ಹೇಳ್ತಾ ಇರೋದು. ಈ ಟಾಪಿಕ್ ಬಗ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಸಿಗುತ್ತೆ, ಬಟ್ ಕ್ಲಿಯರ್ ಆಗಿ ಇರೋಂತ ವಿಡಿಯೋಸ್ ಇರೋದು ಅಂತ ಅಂದ್ರೆ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ. ಕನ್ನಡದಲ್ಲಿ ಅಷ್ಟೊಂದಿಲ್ಲ, ಇದೆ ಬಟ್ ಅಷ್ಟೊಂದು ನನಗ್ ಸಿಗ್ಲಿಲ್ಲ. ಸೊ ನಾನು ಅವಾಗ ಬಿಗಿನರ್ ಆಗಿದ್ರಿಂದ ಕೂಡ ನನ್ಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಗಿತ್ತು. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಆಮೇಲೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಫ್ಯಾಷನ್ ಬಗ್ಗೆ ಹೇಳೋದಕ್ಕೆ ಒಬ್ರು ಗೈಡ್ ಕೂಡ ಬೇಕಾಗ್ತಾರೆ, ನಾವು ಅವ್ರನ್ನ ಫಾಲೋ ಕೂಡ ಮಾಡ್ಬೇಕಾಗುತ್ತೆ. ಸ್ಕಿನ್ ಟೋನ್, ಬಾಡಿ ಶೇಪ್ ಅಂಡ್ ಫೇಸ್ ಇವೆಲ್ಲ ಅಂತೂ ನಮ್ ಕೈಲಿ ಇಲ್ವೇ ಇಲ್ಲ. ಬಟ್ ಅವನ್ನ ಹೇಗ್ ಕ್ಯಾರಿ ಮಾಡೋದು ಅಂಡ್ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ತಿಳ್ಕೊಬೇಕು ಅಂತ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಮ್ ಫೇಸು, ಬಾಡಿ ಶೇಪ್ ಅಂಡ್ ಸ್ಕಿನ್ ಟೋನ್ ಬಗ್ಗೆ ನಮ್ ಕೈಲಿಲ್ಲ ಅಂತ ಅಂದ್ರು ಅದನ್ನ ಹೇಗ್ ಪ್ರೆಸೆಂಟ್ ಮಾಡೋದು ಅನ್ನೋದು ನಮ್ ಕೈಯಲ್ಲೇ ಇರುತ್ತೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ ಫೇವ್ರೆಟ್ ಕಲರ್ ಡ್ರೆಸ್ ಯಾವ್ದು ಅಂತ ಕಮೆಂಟ್ ಮಾಡಿ. ನೌ ಲೆಟ್ಸ್ ಬಿಗಿನ್. ಫಸ್ಟ್, ಓನ್ ಯುವರ್ ಸ್ಟೈಲ್. ಒಂದ್ ಫಂಕ್ಷನ್ ಅಲ್ಲಿ ನಿಮ್ಮ ಕಸಿನ್ಸ್ ಲೆಹಂಗಾ ಕುರ್ತಿ ತರ ಒಂದು ಗ್ರ್ಯಾಂಡ್ ಆಗಿರೋ ಡ್ರೆಸ್ ನ ವೇರ್ ಮಾಡಿರ್ತಾರೆ. ಬಟ್ ನಿಮ್ಗೆ ಏನಂತ ಅಂದ್ರೆ ಸಿಂಪಲ್ ಆರ್ ಎಲಿಗೆಂಟ್ ಇರೋಂತ ಡ್ರೆಸ್ ನ ವೇರ್ ಮಾಡೋದಕ್ಕೆ ಇಷ್ಟ ಇರುತ್ತೆ. ಯಾಕಂತಂದ್ರೆ ನಿಮ್ಗೆ ಲೆಹಂಗಾ ಅವೆಲ್ಲ ಏನು ಇಷ್ಟ ಇಲ್ಲ ಅಂತಲ್ಲ, ಬಟ್ ಆಗ ನಿಮ್ಗೆ ಕರೆಂಟ್ ವೈಬ್ ಒಂಥರ ಸಿಂಪಲ್ ಆಗಿರೋ ಡ್ರೆಸ್ ನ ವೇರ್ ಮಾಡೋದಕ್ಕೆ ಇಷ್ಟ ಇರುತ್ತೆ ಅಂತ ಅನ್ಕೊಳ್ಳಿ. ಬಟ್ ಅವ್ರು ನೋಡಿದ್ರೆ ಅಷ್ಟು ಗ್ರ್ಯಾಂಡ್ ಆಗಿರೋಂತ ಡ್ರೆಸ್ ಎಲ್ಲ ವೇರ್ ಮಾಡಿದ್ದಾರೆ, ಬಟ್ ನಾನ್ ಸಿಂಪಲ್ ಆಗಿರೋದನ್ನ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀನೋ ಏನೋ ಅಂತ ನೀವು ನಿಮ್ಮನ್ನ ಅವ್ರಿಗೆ ಕಂಪೇರ್ ಮಾಡಬೇಡಿ. ಯಾಕಂತ ಅಂದ್ರೆ ನಿಮ್ಮ ಕರೆಂಟ್ ವೈಬ್ ಏನಿರುತ್ತೋ ಅದ್ರ ಪ್ರಕಾರ ನೀವು ಡ್ರೆಸ್ ನ ವೇರ್ ಮಾಡಿ. ನೀವು ನಿಮ್ಗೇನೆ ಕ್ವಶನ್ ಹಾಕೊಳ್ಳಿ, ನಾನು ಇವಾಗ ಯಾವ ವೈಬ್ ಅಲ್ಲಿ ಇದ್ದೀನಿ ಅಂತ ನಿಮ್ ಫಸ್ಟ್ ಕ್ವಶನ್ ಹಾಕೊಳ್ಳಿ. ನಿಮ್ಮ ವೈಬ್ ಪ್ರಕಾರ ನಿಮ್ಗೆ ಯಾವ ಡ್ರೆಸ್ ಹಾಕೋಬೇಕು ಅಂತ ಇಷ್ಟ ಆಗುತ್ತೋ ಆ ಡ್ರೆಸ್ ನ ವೇರ್ ಮಾಡಿ. ಅದು ಲೈಕ್ ಗರ್ಲಿ, ಬಾಸಿ, ಫೆಮಿನಿನ್ ಅಂಡ್ ಎಲಿಗೆಂಟ್ ಯಾವ್ದಾದ್ರೂ ಆಗಿರ್ಲಿ, ನಿಮ್ಮ ವೈಬ್ ಏನಿರುತ್ತಲ್ವಾ ಆ ಪ್ರಕಾರ ನೀವು ಡ್ರೆಸ್ ನ ಚೂಸ್ ಮಾಡಿ ಅಂಡ್ ವೇರ್ ಮಾಡಿ. ಬೇರೆಯವರು ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಏನಾದ್ರೂ ಕಂಪೇರ್ ಮಾಡ್ಲಿ ಅಥವಾ ಜಡ್ಜ್ ಮಾಡ್ಲಿ, ಬಟ್ ನೀವು ನಿಮ್ಗೆ ಯಾವ ಡ್ರೆಸ್ ಇಷ್ಟ ಇರುತ್ತೋ ಅದನ್ನೇ ವೇರ್ ಮಾಡಿ ಅಂಡ್ ಅಂತ ನಿಮ್ಗೆ ಇಷ್ಟ ಇರೋಂತ ಡ್ರೆಸ್ನೇ ಚೂಸ್ ಮಾಡಿ. ಫಸ್ಟ್ ನಿಮ್ಮ ಡ್ರೆಸ್ ನ ನೀವೇ ಚೂಸ್ ಮಾಡ್ಬೇಕು. ಅಂಡ್ ನಿಮ್ಗೆ ಏನೇನ್ ಬೇಕಿರುತ್ತಲ್ವಾ, ಯಾವ್ದಾದ್ರು ಪ್ರಾಡಕ್ಟ್ಸ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಫಸ್ಟ್ ನೀವೇ ತಿಳ್ಕೊಂಡು ನೀವೇ ಚೂಸ್ ಮಾಡ್ಬೇಕು. ಇದರಿಂದಾನೇ ನಿಮ್ಮ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇರೆಯವ್ರನ್ನ ಕೇಳೋ ಬದಲು ಫಸ್ಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಚೂಸ್ ಮಾಡೋದ್ ಕಲೀರಿ. ನಾನಿವಾಗ 3 ಫ್ಯಾಷನ್ ರೂಲ್ಸ್ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಆ ಡ್ರೆಸ್ ಇಲ್ಲ, ಆಮೇಲೆ ಈ ಡ್ರೆಸ್ಗೆ ಅದು ಮ್ಯಾಚ್ ಆಗಲ್ಲ ಅಂತೆಲ್ಲ ನಿಮ್ಗೆ ವರಿನೇ ಬೇಡ. ನಾನು ಈ ಹೇಳೋ 3 ರೂಲ್ಸ್ ಇಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಈ ರೂಲ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಟೈಲ್ 10x ಬೆಟರ್ ಕೂಡ ಆಗುತ್ತೆ. ಸೊ ಫಸ್ಟ್ ರೂಲ್, ಸ್ಯಾಂಡ್ವಿಚ್ ರೂಲ್. ಇದರಲ್ಲಿ ನೀವು ಟಾಪ್ ವೇರ್ ಹಾಗೆ ಬಾಟಮ್ ವೇರ್ ಎರಡನ್ನೂ ಒಂದೇ ಕಲರ್ ಅಂಡ್ ಒಂದೇ ರೀತಿಯಲ್ಲಿ
ವೇರ್ ಮಾಡ್ತೀರಿ ಅಂಡ್ ಮಿಡ್ಲಲ್ಲಿ ನೀವು ಬೇರೆ ಕಲರ್ನ ಚೂಸ್ ಮಾಡ್ತೀರಿ. ಇದು ಒಂಥರ ನೋಡೋದಕ್ಕೆ ಸ್ಯಾಂಡ್ವಿಚ್ ತರ ಇರುತ್ತಲ್ವಾ, ಸೊ ಅದಕ್ಕೆ ಇದನ್ನ ಸ್ಯಾಂಡ್ವಿಚ್ ರೂಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ವೈಟ್ ಟಿ ಶರ್ಟ್, ವೈಟ್ ಸ್ನೀಕರ್ಸ್ ಅಂಡ್ ಬ್ಲೂ ಜೀನ್ಸ್. ನೆಕ್ಸ್ಟ್ ವೈಟ್ ಕಲರ್ ಕುರ್ತಿ ಜೊತೆ ಪಿಂಕ್ ಕಲರ್ ಪ್ಯಾಂಟ್ ಅಂಡ್ ವೈಟ್ ಕಲರ್ ಫುಟ್ವೇರ್. ಈ ರೂಲ್ಸ್ ಇಂದ ನಿಮ್ಮ ಔಟ್ಫಿಟ್ ಯೂಶುವಲ್ ಬ್ಯಾಲೆನ್ಸ್ಡ್ ಆಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಫುಟ್ವೇರ್ ನ ಚೂಸ್ ಮಾಡೋದು ಕೂಡ ಈಸಿ ಅನ್ಸುತ್ತೆ. ಏನಮ್ಮ ನೀನು ಅಷ್ಟೊಂದು ಫುಟ್ವೇರ್ ನಾವ್ ಎಲ್ಲಿಂದ ತರೋಣ, ನಮ್ಮ ಹತ್ರ ಅಷ್ಟೊಂದು ಫುಟ್ವೇರ್ ಇಲ್ಲ ಅಂತೀರಾ, ಮತ್ತೆ ನನ್ನ ಹತ್ರ ಇರುತ್ತಾ? ನೋ, ನನ್ನ ಹತ್ರ ಕೂಡ ಇಲ್ಲ. ಅದಕ್ಕೋಸ್ಕರನೇ ನಾನು ನೆಕ್ಸ್ಟ್ ರೂಲ್ ಹೇಳ್ತಾ ಇರೋದು 3 ಕಲರ್ ರೂಲ್. ಸೊ ಈ ರೂಲ್ ಅಲ್ಲಿ ನೀವು ನಿಮ್ಮ ಔಟ್ಫಿಟ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಕಲರ್ ನ ಯೂಸ್ ಮಾಡಬೇಡಿ. ನಿಮ್ಮ ಔಟ್ಫಿಟ್ ಅಲ್ಲಿ 1 or 5-6 ಕಲರ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಔಟ್ಫಿಟ್ ಒಂಥರ ಕನ್ಫ್ಯೂಸ್ಡ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಔಟ್ಫಿಟ್ ನ ವೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಯಾವ್ದಾದ್ರು 2 ಕಲರ್ ಇಲ್ಲ 3 ಕಲರ್ಗೆ ಎಂಡ್ ಮಾಡಿ. ಅದನ್ನ 5, 6, 7 ಈ ತರ ಕಲರ್ ಹಾಕೊಂಡ್ರೆ ಒಂಥರ ಮಿಕ್ಸ್ಡ್ ಆಗಿ ಕಾಣಿಸುತ್ತೆ, ಕನ್ಫ್ಯೂಸ್ ಆಗುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್ ರೆಡ್ ಟಾಪ್, ಗ್ರೀನ್ ಪ್ಯಾಂಟ್ ಅಂಡ್ ಬ್ಲೂ ಬ್ಯಾಗ್, ಯೆಲ್ಲೋ ಕಲರ್ ವಾಚ್ ಮತ್ತೆ ಸನ್ ಗ್ಲಾಸ್ ಏನೇನೋ ಹಾಕೊಂಡ್ರೆ ನೀವು ಹೇಗ್ ಕಾಣಿಸ್ತೀರಾ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಹೇಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಸೊ ಅದಕ್ಕೆ ನಿಮ್ಮ ಹತ್ರ ಇವಾಗ ಯೆಲ್ಲೋ ಕಲರ್ ಟಾಪ್ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಬ್ಲೂ ಜೀನ್ಸ್ ಹಾಗೆ ವೈಟ್ ಆರ್ ಬ್ಲ್ಯಾಕ್ ಕಲರ್ ಫುಟ್ ವೇರ್ ನ ಚೂಸ್ ಮಾಡಿ. ವೇಳೆ ನೀವು ಅದಕ್ಕೆ ಬ್ಯಾಗ್ ಆರ್ ವಾಚ್ ಏನಾದ್ರೂ ವೇರ್ ಮಾಡೋ ಹಂಗಿದ್ರೆ ಅದಕ್ಕೆ ಇವು 3 ಕಲರ್ ಅಲ್ಲಿನೇ ನೀವು ಅವನ್ನ ಚೂಸ್ ಮಾಡಿ. ಇಲ್ಲ ಅಂತ ಅಂದ್ರೆ ಬೇರೆ ಬೇರೆ ಕಲರ್ ವಾಚು, ಬೇರೆ ಬೇರೆ ಕಲರ್ ಬ್ಯಾಗ್ ಹಾಕೊಂಡ್ರೆ ಒಂಥರ ಹೋಳಿ ಆಡಕ್ ಹೋಗ್ತಾ ಇರೋ ಹಾಗಿರುತ್ತೆ. ರೂಲ್ ನಂಬರ್ 3 ಪ್ರೈಸ್ ರೂಲ್. ನಾರ್ಮಲಿ ಔಟ್ಫಿಟ್ ಅಂತ ಅಂದ್ರೆ ಟಾಪ್ ವೇರ್ ಅಂಡ್ ಬಾಟಮ್ ವೇರ್. ನೀವು ಅದಕ್ಕೆ ಏನಾದ್ರು 3rd ಪೀಸ್ ನ ಸೇರಿಸಿದ್ರೆ ಅದು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ಟಿ ಶರ್ಟ್ ಹಾಗೆ ಬ್ಲೂ ಜೀನ್ಸ್ ಇಸ್ ನಾರ್ಮಲ್ ಆರ್ ಬೇಸಿಕ್ ಆಯ್ತಾ. ನೀವು ಅದಕ್ಕೆ ಏನಾದ್ರು ಸ್ಟೈಲಿಶ್ ಆಗಿರೋ ಜಾಕೆಟ್ ನ ವೇರ್ ಮಾಡಿದ್ರೆ ಅದಿನ್ನು ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಒಂದ್ ವೇಳೆ ನಿಮ್ಗೆ ಜಾಕೆಟ್ ವೇರ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಬೆಲ್ಟ್, ಬ್ಯಾಗ್ ಹಾಗೆ ಸನ್ ಗ್ಲಾಸ್ ನ ನೀವು 3rd ಪೀಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಸಿಂಪಲ್ ಔಟ್ಫಿಟ್ ಇನ್ನು ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಮೊದ್ಲು ಬೆಲ್ಟ್ ನ ಜೀನ್ಸ್ ಲೂಸ್ ಆದ್ರೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಆ ಬೆಲ್ಟ್ ಕೂಡ ಫ್ಯಾಷನ್ ನ ಒಂದು ಎಲಿಮೆಂಟ್ ಅಂತ ಗೊತ್ತಾಗಿದೆ. ಈಗ ಈ 3 ರೂಲ್ಸ್ ಬಗ್ಗೆನೂ ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ಚಾಪ್ಟರ್ ನ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್, ಟಕ್ ಇನ್ ಯುವರ್ ಟಾಪ್. ನೀವು ಲೂಸ್ ಇರೋ ಟಿ ಶರ್ಟ್ ಆರ್ ಶರ್ಟ್ ನ ವೇರ್ ಮಾಡಿದ್ರೆ ಅದನ್ನ ಟಕ್ ಮಾಡ್ಬೇಕು. ಫುಲ್ ಟಕ್ ಮಾಡಿಲ್ಲ ಅಂತ ಅಂದ್ರೂ ಮುಂದೆ ಟಕ್ ಮಾಡಿ ಹಿಂದೆ ಹಾಗೆ ಬಿಟ್ರೆ ಕೂಡ ಅದನ್ನ ಫ್ರಂಟ್ ಟಕ್ ಅಂತ ಕರೀತಾರೆ. ಇದು ಹೈ ವೇಸ್ಟೆಡ್ ಜೀನ್ಸ್ ಆರ್ ಟ್ರೌಸರ್ಸ್ ಜೊತೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಸ್ಟೈಲಿಶ್ ಆಗಿರುತ್ತೆ. ಸ್ಟೈಲ್ ಯುವರ್ ಔಟ್ಫಿಟ್ ಇನ್ 1:2 ರೇಷಿಯೋ. ನಿಮ್ಮ ಬಾಡಿಗೆ 1/3 ಪಾರ್ಟ್ ಟಾಪ್ ಬೇಕು, ಹಾಗೆ 2-3 ಪಾರ್ಟ್ ಬಾಟಮ್ ಇರೋ ತರ ನೀವು ಔಟ್ಫಿಟ್ ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಕ್ರಾಪ್ ಟಾಪ್ ನ ವೇರ್ ಮಾಡ್ತಿದ್ರೆ ಅದ್ರ ಜೊತೆ ಹೈ ವೇಸ್ಟೆಡ್ ಲಾಂಗ್ ಜೀನ್ಸ್ ನ ವೇರ್ ಮಾಡಿ. ಒಂದ್ ವೇಳೆ ನೀವು ಲಾಂಗ್ ಟಾಪ್ ನ ವೇರ್ ಮಾಡ್ತಿದ್ರೆ ಅದಕ್ಕೆ ಫಿಟೆಡ್ ಆರ್ ಶಾರ್ಟ್ ಜೀನ್ಸ್ ನ ವೇರ್ ಮಾಡಿ. ನೆಕ್ಸ್ಟ್, ಬ್ಯಾಲೆನ್ಸ್ ದ ಪ್ರಪೋರ್ಷನ್. ನಿಮ್ಮ ಟಾಪ್ ಫಿಟೆಡ್ ಆಗಿದ್ರೆ ಅಂದ್ರೆ ಟ್ಯಾಂಕ್ ಟಾಪ್ ಆರ್ ಫಿಟೆಡ್ ಟಿ ಶರ್ಟ್ಸ್ ಆಗಿದ್ರೆ ಅದಕ್ಕೆ ಲೂಸ್ ಆಗಿರುವಂತ ಜೀನ್ಸ್ ನ ವೇರ್ ಮಾಡಿ, ಲೈಕ್ ವೈಡ್ ಲೆಗ್ ಜೀನ್ಸ್ ಆರ್ ಪ್ಲಾಜೋ. ಒಂದ್ ವೇಳೆ ನೀವು ಓವರ್ ಸೈಜ್ ಟಿ ಶರ್ಟ್ ಆರ್ ಲೂಸ್ ಆಗಿರುವಂತ ಶರ್ಟ್ ನ ವೇರ್ ಮಾಡಿದ್ರೆ ಬಾಟಮ್ ವೇರ್ ಗೆ ಸ್ಟ್ರೇಟ್ ಫಿಟ್ ಜೀನ್ಸ್ ಪರ್ಫೆಕ್ಟ್. ಚಾಪ್ಟರ್ 4 ಫುಟ್ವೇರ್ ಅಂಡ್ ಆಕ್ಸೆಸರೀಸ್. ನಂಬರ್ 1, ನಿಮ್ಗೆ ಪ್ರತಿಯೊಂದು ಔಟ್ಫಿಟ್ ಗೂ ಬೇರೆ ಬೇರೆ ತರಹದ ಫುಟ್ವೇರ್ ಬೇಕಲ್ವಾ. ಸೊ ಅದಕ್ಕೆ ಅಷ್ಟೊಂದು ಫುಟ್ವೇರ್ ಎಲ್ಲಿಂದ ಬರುತ್ತೆ? ಸೊ ಅದಕ್ಕೆ ನಿಮ್ಮ ಹತ್ರ ಜಸ್ಟ್ 3 ಸ್ಮಾರ್ಟ್ ಫುಟ್ವೇರ್ಸ್ ಇದ್ರೆ ಸಾಕು. ಫಸ್ಟ್ ಒನ್, ವೈಟ್ ಸ್ನೀಕರ್ಸ್. ಇವು ಎಲ್ಲಾ ಔಟ್ಫಿಟ್ ಗೆ ಲೈಕ್ ಜೀನ್ಸ್, ಟಾಪ್, ಕುರ್ತಿ ಎಲ್ಲಾ ಔಟ್ಫಿಟ್ ಗೂ ಸೆಟ್ ಆಗುತ್ತೆ ಅಂಡ್ ಸೂಟ್ ಆಗುತ್ತೆ. ನೀವು ಕಾಲೇಜ್, ಮಾರ್ಕೆಟ್ ಆರ್ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಕೂಡ ಇವನ್ನ ಯೂಸ್ ಮಾಡಬಹುದು. ಬಟ್ ಇವನ್ನ ಕ್ಲೀನ್ ಆಗಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಕ್ಲೀನ್ ಆಗಿತ್ತು ಅಂತಂದ್ರೆ ಅವು ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್, ಪಾರ್ಟಿ ವೇರ್ ಫುಟ್ವೇರ್. ನಿಮ್ಗೆ ಹೀಲ್ಸ್ ಇಷ್ಟ ಇತ್ತು ಅಂತಂದ್ರೆ ಗೋ ಫಾರ್ ಬ್ಲಾಕ್ ಹೀಲ್ಸ್. ಬಟ್ ನಿಮ್ಗೆ ಇಲ್ಲ ಹೀಲ್ಸ್ ನನ್ಗೆ ಸರಿ ಹೋಗಲ್ಲ, ಕಾಲ್ ತುಂಬಾ ನೋವಾಗುತ್ತೆ ಅಂತ ಅಂದ್ರೆ ಓಕೆ, ಇನ್ನೂ ತುಂಬಾ ಸ್ಟೈಲಿಶ್ ಸ್ಯಾಂಡಲ್ ಪಾರ್ಟಿ ವೇರ್ ನ ನೀವು ತಗೊಳ್ಳಿ. ಇನ್ನ ಫಂಕ್ಷನ್, ಪಾರ್ಟಿ ಆರ್ ಏನೋ ಫಂಕ್ಷನ್ ಅಲ್ಲೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್, ಕ್ಯಾಶುವಲ್ ಫುಟ್ವೇರ್. ಆಫ್ ಕೋರ್ಸ್ ನಾವು ಡೈಲಿ ಸ್ನೀಕರ್ಸ್ ಹಾಕೊಂಡಿದ್ರೆ ಗಲೀಜ್ ಆಗುತ್ತೆ, ಮತ್ತೆ ಹೈ ಹೀಲ್ಸ್ ಹಾಕೊಂಡ್ರೆ ಕಾಲ್ ನೋವು ಬರುತ್ತಲ್ವಾ. ಅದಕ್ಕೆ ಡೈಲಿ ವೇರ್ ಗೆ ಅಂತ ಫ್ಲಾಟ್, ಸ್ಲೈಡರ್ಸ್ ಈ ತರ ಒಂದು ಫುಟ್ವೇರ್ ನ ಚೂಸ್ ಮಾಡಿ. ನಾವು ಆಕ್ಸೆಸರೀಸ್. ಎಲ್ಲಾ ಬೇರೆ ಬೇರೆ ಔಟ್ಫಿಟ್ಸ್ ಗೂ ಬೇರೆ ಬೇರೆ ತರ ಆಕ್ಸೆಸರೀಸ್ ಬೇಕಾ? ನೋ, ಜಸ್ಟ್
3 ಸ್ಮಾರ್ಟ್ ಆಕ್ಸೆಸರೀಸ್ ಇದ್ರೆ ಸಾಕು. ಗೋಲ್ಡನ್ ಅಂಡ್ ಸಿಲ್ವರ್ ಚೈನ್, 1 or 2 ಮಿನಿಮಲ್ ಪೆಂಡೆಂಟ್ಸ್, ವಾಚ್, ಬ್ಲಾಕ್ ಆರ್ ನ್ಯಾಚುರಲ್ ಕಲರ್ ಸನ್ ಗ್ಲಾಸ್. ಇದೆಲ್ಲದರ ಯೂಸ್ ಏನ್ ಗೊತ್ತಾ, ನೀವು ಒಂದೇ ಔಟ್ಫಿಟ್ಗೆ ಬೇರೆ ಬೇರೆ ತರ ಫುಟ್ ವೇರ್ ಹಾಗೆ ಇವೆಲ್ಲ 3 ಸ್ಟೈಲಿಶ್ ಆಕ್ಸೆಸರೀಸ್ ನ ವೇರ್ ಮಾಡಿದಾಗ ಅದಿನ್ನು ತುಂಬಾ ಬೇರೆ ಬೇರೆನೆ ಹಾಕೊಳ್ತಾ ಇದೀರಂತ ಅನ್ಸುತ್ತೆ. ಪ್ರತಿ ಬಾರಿ ಬೇರೆ ಬೇರೆ ಔಟ್ಫಿಟ್ಗೆ ಇದೇ ಆಕ್ಸೆಸರೀಸ್ ಅಂಡ್ ಫುಟ್ ವೇರ್ ನ ವೇರ್ ಮಾಡಿದಾಗ ಇದು ಪ್ರತಿ ಸಲನು ಹೊಸದಾಗಿನೇ ಕಾಣಿಸುತ್ತೆ ಅಂಡ್ ಮೋರ್ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಯೆಲ್ಲೋ ಟಾಪ್ ನ ನೀವು ಸ್ನೀಕರ್ಸ್ ಜೊತೆ ಹಾಕಿದ್ರೆ ಅದು ಬೇಸಿಕ್ ಆಗಿರುತ್ತೆ. ಇನ್ನು ಅದೇ ಯೆಲ್ಲೋ ಟಾಪ್ ನ ನೀವು ಹೀಲ್ಸ್ ಜೊತೆ ವೇರ್ ಮಾಡಿದಾಗ ಇನ್ನು ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನಂಬರ್ 6, ಹೇರ್ ಸ್ಟೈಲ್ ಅಂಡ್ ಮೇಕಪ್. ಡೈಲಿ ಫ್ಯಾನ್ಸಿ ಹೇರ್ ಸ್ಟೈಲ್ ಆರ್ ಬೇರೆ ಬೇರೆ ತರ ನಾವು ಹೇರ್ ಸ್ಟೈಲ್ ಮಾಡೋದಂತೂ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದ್ ಕ್ಲಚ್ ಇಂದ ಒಂದು ನಿಮ್ಗೆ ಕಂಫರ್ಟೇಬಲ್ ಆಗಿರುವಂತ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಸ್ಟೈಲಿಶ್ ಆಗಿ ಡ್ರೆಸ್ ವೇರ್ ಮಾಡಿದ್ರು ಕೂಡ ಮುಖದ ಮೇಲೆ ಪದೇ ಪದೇ ಕೂದಲು ಬೀಳ್ತಾ ಇತ್ತು ಅಥವಾ ನೀವು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅದು ನಿಮ್ಮ ಔಟ್ಫಿಟ್ ಆರ್ ನಿಮ್ಮ ಒಂದು ಲುಕ್ ನ ಹಾಳು ಮಾಡುತ್ತೆ. ಸೊ ಹೇರ್ ಸ್ಟೈಲ್ ಅನ್ನೋದು ನಿಮ್ಮ ಲುಕ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ನೆಕ್ಸ್ಟ್, ಮೇಕಪ್ ಅಂದ್ರೆ ತುಂಬಾ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದಲ್ಲ. ನಿಮ್ಮನ್ನ ನೀವು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರು ಕೂಡ ನೀವು ಚೆನ್ನಾಗಿ ಕಾಣಿಸೋ ತರ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳೋದು. ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ಸ್ಕಿನ್ ಟೋನ್ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿದ್ರೆ ಎಲ್ಲಾನು ಸಿಗುತ್ತೆ. 3 ಬೇಸಿಕ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಲಿಪ್ಸ್ಟಿಕ್, ಕಾಜಲ್ ಅಂಡ್ ಟಿಂಟ್. ಪಾರ್ಟಿ, ಇವೆಂಟ್ಸ್ ಆರ್ ಫಂಕ್ಷನ್ ಗೆ ಹೋಗುವಾಗ ಮಾತ್ರ ನೀವು ಮೇಕಪ್ ಹಾಕಿದ್ರೆ ಸಾಕು. ಸೀರಿಯಲ್ ಅಲ್ಲಿ ತೋರ್ಸೋ ತರ ನಾನು ಡೈಲಿ ಮನೇಲಿದ್ರು ಕೂಡ ಮೇಕಪ್ ಹಾಕ್ತೀನಿ ಅಂತ ಅಂದ್ರೆ ನಿಮ್ಮ ಮುಖ ಹಾಳಾಗೋದು ಗ್ಯಾರಂಟಿ. ಮೇಕಪ್ ಗಾಗಿ ನೀವು ಜಾಸ್ತಿ ಟೈಮ್ ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ನ ಇಟ್ಕೊಂಡು ಮೇಕಪ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಎಲ್ಲರೂ ಲೈಕ್ ಮಾಡಿ, ಹಾಗೆ ಇದೇ ತರ ಇನ್ನು ಜಾಸ್ತಿ ವಿಡಿಯೋಸ್ ಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.